ನಮಸ್ಕಾರ ಸ್ನೇಹಿತರೆ. ಕರ್ನಾಟಕ ರಾಜ್ಯ ಸರ್ಕಾರದ ವ್ಯಾಪ್ತಿಗೆ 40ಕ್ಕೂ ಹೆಚ್ಚು ಇಲಾಖೆಗಳು, 80ಕ್ಕೂ ಹೆಚ್ಚು ನಿಗಮ ಮಂಡಳಿಗಳು ಬರ್ತವೆ. ಅದರಲ್ಲಿ ಕೆಲವು ಇಲಾಖೆ ನಿಗಮಗಳನ್ನು ಮಾತ್ರ ಅಗತ್ಯ ಸೇವೆಗಳು ಅಂತೇಳಿ ಗುರುತಿಸಿದ್ದಾರೆ. ಅಗತ್ಯ ಸೇವಾ ನಿರ್ವಹಣಾ ಕಾಯ್ದೆ ಎಸ್ಮಾ ಕಾಯ್ದೆ ಅಡಿ ಅವು ಕರ್ತವ್ಯ ನಿರ್ವಹಿಸಲೇಬೇಕು. ಅದು ಹಬ್ಬಾರಿ ದಿನ ಆಗಲಿ, ಸರ್ಕಾರಿ ರಜಾ ದಿನಗಳಾಗಲಿ, ಮತ್ತೊಂದಾಗಲಿ ಮಗದೊಂದಾಗಲಿ, ಯಾವುದೇ ಬಂದಾಗಲಿ ಏನಾದರೂ ಕರ್ತವ್ಯ ನಿರ್ವಹಿಸಬೇಕು. ಯಾವುವು ಇಲಾಖೆಗಳು? ಆರೋಗ್ಯ ಇಲಾಖೆ, ಶಿಕ್ಷಣ ಇಲಾಖೆ, ಜೊತೆಗೆ ಗೃಹ ಮತ್ತು ಅಗ್ನಿಶಾಮಕ ಸೇವೆಗಳು. ಅದರ ಜೊತೆಗೆ ಸಾರಿಗೆ ಇಲಾಖೆಯ ಸಚಿವರ ವ್ಯಾಪ್ತಿಗೆ ಒಳಪಡ್ತಕ್ಕಂಥ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆಯ 4 ನಿಗಮಗಳು ಸಹ ಎಸ್ಮಾ ಕಾಯ್ದೆ ವ್ಯಾಪ್ತಿಯಲ್ಲಿ ಕರ್ತವ್ಯ ನಿರ್ವಹಿಸ್ತವೆ. ಯಾಕವು ಎಸ್ಮಾ ಕಾಯ್ದೆ ಅಡಿ ಇರ್ತವೆ ಅಂದರೆ, ಈಗ ಮನುಷ್ಯ ಹುಟ್ಟಿದ ಮೇಲೆ ಕಾಯಿಲೆ ಕಸಾಲೆ ಪ್ರತಿಯೊಬ್ಬರಿಗೂ ಬಂದೇ ಬರ್ತವೆ. ಅವನು ತೋರಿಸ್ಕೋಬೇಕಾದ್ರೆ ಆಸ್ಪತ್ರೆಗೆ ಹೋಗಲೇಬೇಕು. ಈಗ ನೋಡಿದ್ದೀರಿ, ಯಾವುದೇ ಆಸ್ಪತ್ರೆಗೆ ಹೋಗಿ, ಅದರಲ್ಲೂ ಇತ್ತೀಚಿನ ವರ್ಷಗಳಲ್ಲಿ ಒತ್ತಡದ ಜೀವನ, ಈ ಬಾಯಿ ರುಚಿಗೆ ಏನೇನೋ ತಿನ್ಬಿಟ್ಟು ಆಳು ಮೂಳ ಬೀದಿ ಬದಿ ಮಾರ್ತಕ್ಕಂಥದ್ದು, ಪಾನಿಪುರಿ, ಗೋಬಿ ಮಂಚೂರಿ, ಫ್ರೈಡ್ ರೈಸು, ನ್ಯೂಡಲ್ಸು, ಪಿಜ್ಜಾ, ಬರ್ಗರು, ಆಳು ಮೂಳು ಅಂತೇಳಿ ತಿಂದು ಮನೋರೋಗ ಅಂಟ್ಕೊಂಡು ಬಾಯಿಗೆ ರುಚಿ ತಿಕ್ಪಜ್ಜಿ ಎನ್ನುವ ಹಾಗೆ ಹಲವಾರು ರೋಗಗಳು ಬರ್ತವೆ. ಎಲ್ಲ 20-25 ವರ್ಷಕ್ಕೆ ಹೃದಯಾಘಾತ, BP, ಶುಗರು. ಮೊದಲು ಶ್ರೀಮಂತರ ಕಾಯಿಲೆ 100, BP ಅದೇ, ಶುಗರ್ ಅದೇ ಅಂದರೆ ಶ್ರೀಮಂತನೇನೋ ಅವನು 100, ಇಲ್ದರೆ ದಡುತಿ ದೇಹದವನು 100. ಈಗೇನಿಲ್ಲ, ಅಡು ಮಕ್ಕಳಿಗೆ BP, ಶುಗರು, ಹೃದಯಾಘಾತ ಕಾಣಿಸ್ಕೊತದೆ. ಹಂಗಾಗಿ ಅದೊಂದು. ಇನ್ನು ಬೇರೆಯವರು ಧರಣಿ ಸತ್ಯಾಗ್ರಹ ಮತ್ತೊಂದು ಮಗದೊಂದು ಮಾಡುವಾಗ ರಕ್ಷಣೆ ಕೊಡಬೇಕಾದವರು ಗೃಹ ಇಲಾಖೆವು. ಅವರು ಒಂದಿನ ಮುಸ್ಕರ ಅಂತೇಳಿ ಸುಮ್ಮನೆ ಕೂತ್ಬಿಟ್ರೆ ರಾಜ್ಯದಲ್ಲಿ ಅರಾಜಕತೆ ಸೃಷ್ಟಿ ಆಯ್ತದೆ. ಅವರು ಸಹ ಮಾಡುವಂಗಿಲ್ಲ. ಜೊತೆಗೆ ಈ ಮಕ್ಕಳು ಹುಡ್ತಾರಲ್ಲ, ಅವರನ್ನು ಶಾಲೆಗೆ ಸೇರಿಸ್ಬೇಕು. ಜನಸಾಮಾನ್ಯರು ಒಂದಲ್ಲ ಒಂದು ಜಾಗಕ್ಕೆ ಮತ್ತೊಂದಕ್ಕೆ ಓಡಾಡೋದಕ್ಕೆ ಸಾರ್ವಜನಿಕ ಸಾರಿಗೆ ಸೇವೆ ಇರಬೇಕು. ಹಾಗಾಗಿ ಅದು ಅಗತ್ಯ ಸೇವಾ ಕಾಯ್ದೆಯಡಿ ಕರ್ತವ್ಯ ನಿರ್ವಹಿಸ್ತದೆ. ಈ ಓದೋದು ಮಕ್ಕಳಿಗೆಲ್ಲ ಕೆಲಸ ಸಿಗೋದಿಲ್ಲ. 20% ಕೆಲಸ ಸಿಕ್ಕಿದ್ರೆ ಇನ್ನೊಂದು 30-40% ವ್ಯವಸಾಯ, ಮತ್ತೊಂದು ಮಗದೊಂದು ವ್ಯಾಪಾರ ಮಾಡಿದ್ರೆ ಅದರಲ್ಲಿ ಒಂದು 20%ಗೆ ಯಾವುದೇ ಕೆಲಸ ಸಿಕ್ಕುವುದಿಲ್ಲ. ಅವರು ಕಳ್ಳರು, ಕಾಗರು, ಹೆದ್ದಾರಿ ದರೋಡೆಕೋರರು, ರಾಬ್ರಿಗಳು, ಗಾಂಜಾ ಬೆಳೆಯರು, ಅಫೀಮ್ ಬೆಳೆಯರು, ಮಾದಕ ವಸ್ತುಗಳು ಕಳ್ಳಸಾಗಣೆ ಮಾಡೋರು, ಕೋಟಾನೆಟ್ ಮಾಡೋರು, ಇಂಥ ಕಳ್ಳ ಕಾಕರು ಆಯ್ತಾರೆ. ಅವ್ರು ಹಾಕೋದಕ್ಕೆ ಪೊಲೀಸು, ನ್ಯಾಯಾಲಯ, ಜೈಲು ಇವೆಲ್ಲ ಇರಬೇಕು. ಹಾಗಾಗಿ ಅದನ್ನು ಸಹ ಅಗತ್ಯ ಸೇವಾ ನಿರ್ವಹಣಾ ಕಾಯ್ದೆ ವ್ಯಾಪ್ತಿಗೆ ತಂದವ್ರೆ. ಗೊತ್ತಾಯ್ತಲ್ಲ ಈಗ? ಯಾವುದು? ಹುಟ್ಟಿದ ಮನುಷ್ಯ ಆಸ್ಪತ್ರೆಗೆ ಹೋಗೋಕ್ಕೆ ರೋಗ ರುಜಿನ ಅಂತೇಳಿ ಆಸ್ಪತ್ರೆ ಬೇಕು. ಮಕ್ಕಳುಗಳನ್ನು ಮದುವೆ ಆದಮೇಲೆ ಮಕ್ಕಳಾಯ್ತವೆ, ಅವ್ರು ಸೇರಿಸೋದಕ್ಕೆ ಶಾಲೆ ಬೇಕು. ಜನ ಅಲ್ಲಿಂದಲ್ಲಿ ಓಡಾಡೋಕ್ಕೆ ಸಾರಿಗೆ ಸೇವೆ ಬೇಕು. ಒಳ್ಳೆ ಮಕ್ಕಳಾಗಲಿಲ್ಲ ಅಂದರೆ ಅವಳು ಒದ್ದಿ ಒಳಕ್ಕೆ ಹಾಕಿ ಇಲಿ ಕಡಿಸೋಕ್ಕೆ ಅವ್ರಿಗೆ ಜೈಲು, ಬಂದಿಖಾನೆಗಳು, ನ್ಯಾಯಾಲಯ ಇವೆಲ್ಲ ಇರಬೇಕು. ಇನ್ನುಳಿದ ಬೇರೆ ಇಲಾಖೆಗಳು ಅವೆಲ್ಲ ಅವೇನು ವಾರ 15 ದಿನ ಇಲಾಖೆಗಳು, ನಿಗಮಗಳು ಬಾಕ್ಲಾಕಿದ್ರು ಯಾರು ಕೇಳೋರು. ಈಗ ಮಳೆ ಬರ್ತಾ ಇರ್ತಾರೆ, ತಾಲೂಕು ಆಫೀಸ್ಗೆ ಹೋಯ್ತಾರೆ, ರೇಷ್ಮೆ ಇಲಾಖೆಗೆ ಹೋಯ್ತಾರೆ, ತೋಟಗಾರಿಕೆ ಇಲಾಖೆಗೆ ಹೋಯ್ತಾರೆ, ಮಳೆ ಬರ್ತಾ ಇರೋ ಸುಮ್ಮನೆ ಕೂತಿರ್ತಾರೆ. ಇಷ್ಟೆಲ್ಲ ಇದ್ರೂ ಇವ್ರಿಗೆಲ್ಲ ಹೆಚ್ಚಿನ ಒತ್ತಡ ಇರೋದು ಸಾರಿಗೆ ನಿಗಮಗಳ ನೌಕರರಿಗೆ. ಪಾಪ ಅವ್ರಿಗೆ ಯಾವುದೇ ಭಾನುವಾರಗಳಾಗಲಿ, ಹಬ್ಬಾರಿ ದಿನಗಳಾಗಲಿ, ಸರ್ಕಾರಿ ರಜಾ ದಿನಗಳಾಗಲಿ, ಬಿಸಿಲು ಮಳೆ ಚಳಿಗಾಲಿ ಆಗಲಿ, ಇವರೆಲ್ಲ ಇಲಾಖೆ ಎಸ್ಮಾ ಕಾಯ್ದೆ ಅಡಿ ವ್ಯಾಪ್ತಿಯಲ್ಲಿ ಕರ್ತವ್ಯ ನಿರ್ವಹಿಸ್ತಾರಲ್ಲ, ಅವ್ರಿಗೆಲ್ಲರಿಗೆ ಹೆಚ್ಚಿನ ಒತ್ತಡ, ಶ್ರಮ ಇದೆ. ಆದರೆ ಅವ್ರ ಶ್ರಮಕ್ಕೆ ಪ್ರತಿಫಲ ಆಡಳಿತಕ್ಕೆ ಬಂದ ಅಧಿಕಾರಿಗಳು, ಸರ್ಕಾರಗಳು ಕೊಡ್ತಾ ಇಲ್ಲ. ಈಗ ಹೊರ ರೋಗಿಗಳ ಚೀಟಿ ಕೊಡೋದಿಲ್ಲ, ನಾವು ನೋಡೋದಿಲ್ಲ ಅಂದರೆ 1-2 ದಿನಗಳಲ್ಲಿ ಪರಿಹಾರ ಮಾಡಿಬಿಡ್ತದೆ ಸರ್ಕಾರ ಅವ್ರ ಸಮಸ್ಯೆ. ಯಾರೋ ಶಶಿಧರನು ಮುಸ್ಕರ ಕರೆ ಕೊಟ್ಟಿದ್ದ ಪೊಲೀಸ್ನವ್ರಿಗೆ, ಹಂಗೆ ಹಿಂಗೆ ಅಂತೇಳಿ. ಪಾಪ ಅವನ್ನ ಒದ್ದಾಳಕ್ಕೆ ಹಾಕ್ಬಿಟ್ರು ಜಾಮೀನು ಸಿಗ್ತಂಗೆ. ಅವ್ರೂ ಬಗೆಹರಿಸ್ಬಿಡ್ತಾರೆ ಸಮಸ್ಯೆನ. ಶಿಕ್ಷಕರು ಕೂತ್ಕೊಂಡು ಒಂದಷ್ಟು ಜನ ಹೋಗಿ ಧರಣಿ ಸತ್ಯಾಗ್ರಹ ಮಾಡೋದು, ಸರ್ಕಾರ ಅವ್ರ ಮನವಿಗೆ ಸ್ಪಂದಿಸ್ತದೆ.
ಅಗತ್ಯ ಸೇವಾ ನಿರ್ವಹಣಾ ಕಾಯ್ದೆಯಲ್ಲಿ ವ್ಯಾಪ್ತಿಯಲ್ಲಿ ಕರ್ತವ್ಯ ಮಾಡುವ ಎಲ್ಲರ ಕಷ್ಟಕ್ಕೂ ಸ್ಪಂದಿಸುವಂಥ ಸರ್ಕಾರ. ಈಗ ನೋಡಿ, ಹಿಂದಿನ ಸರ್ಕಾರ ಇತ್ತಲ್ಲ, ಇವತ್ತು ವಿರೋಧ ಪಕ್ಷ ಆಗಿರುವಂಥ BJP ಸರ್ಕಾರದವರು ಸರ್ಕಾರಿ ನೌಕರರಾಗಿ ಮಾಡುವುದಿಲ್ಲ, 6ನೇ ವೇತನ ಶಿಫಾರಸನ್ನು ಅಳವಡಿಸ್ತೀವಿ ಅಂತ ಹೇಳಿದರು. ಅವ್ರು ಅಳವಡಿಸಿ ಅಂತೇಳಿ ಡಿಸೆಂಬರಲ್ಲಿ ಸರ್ಕಾರಿ ನೌಕರರಾಗಿ ಮಾಡುವುದಿಲ್ಲ ಅಂದರು 2020ರಲ್ಲಿ. 2021ರಲ್ಲಿ 20ರಲ್ಲಿ ಬರ್ಕೊಟ್ಟಿದ್ರು 6ನೇ ವೇತನ ಶಿಫಾರಸು ತರ್ತೀವಿ ಅಂತ. 2021 ಏಪ್ರಿಲ್ ತಿಂಗಳಲ್ಲಿ ಮುಷ್ಕರ ನಡೆಯುವಾಗ ಆಡಳಿತ ವರ್ಗದವ್ರ ಮುಖಾಂತರ 10,000 ಜನ ನೌಕರರು ಮನೆ ಹಾಳು ಮಾಡಿದ್ರು. ವರ್ಗಾವಣೆ ಅಮಾನತ್ ಮಾಡಿಸಿದ್ರು. ಅವರು ಸಾವಿರಾರು ರೂಪಾಯಿ ದಂಡ ಹಾಕ್ಸಿದ್ರು ಇನ್ನುಳಿದಂಥ ನೌಕರರಿಗೆ. ಅದಾಯಿತು. ಈಗ ಹಿಂದಿನ ಸರ್ಕಾರ ಮಾಡೋ ತಪ್ಪು ಅವರು 2020ರಿಂದ ನಾನು ಕಾಣಿಸ್ಬೇಕಾಯ್ತು, 23ರಿಂದ ನಾನು ಕಾಣಿಸ್ಬಿಟ್ಟು ಹೊಂಟೋಯ್ತು. ಈಗ ಪ್ರಸ್ತುತ ಆಡಳಿತ ಇರುವಂಥ ಆಡಳಿತ ಪಕ್ಷದವರು 23ರಿಂದ ನಾನು ಕಾಣಿಸವ್ರೆ. ಅವ್ರಿಗೂ ಗೊತ್ತು ಸಚಿವರಿಗೆ 4 ವರ್ಷಕ್ಕೊಂದ್ಸಲ ನಡಿಬೇಕು ಅಂತ. ಆದರೂ 23ರಿಂದ ನಾನು ಕಾಣಿಸ್ಬಿಟ್ಟವ್ರೆ, 27ಕ್ಕೆ ಮಾಡಬೇಕು ಅಂದ್ಬಿಟ್ಟು ಈಗೇನೋ 26ನೇ ಇಸ್ವಿಯಿಂದ ಮಾಡ್ತೀವಿ 17% ಅನ್ನೋ ಲೆಕ್ಕಾಚಾರಕ್ಕೆ ಬಂದವ್ರೆ. ಹಂಗಾಗಿ ಅಗತ್ಯ ಸೇವಾ ನಿರ್ವಹಣೆ ಕಾಯ್ದೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರುವಂಥ ನೌಕರರಿಗೆ ಹೆಂಗೆ ನೋಡ್ಕೋಬೇಕು ಸರ್ಕಾರ? ಚೆನ್ನಾಗಿ ಅವ್ರಿಗೆ ಈಗ ನಾವು ಹಾಲ್ಕರಿ ಹಸು ಇರ್ತದೆ, ಹಿಂಡಿ ಬೂಸ, ಚಕ್ಕೆ ಬೂಸ, ಕಡ್ಡಿ ಪುಡ್ಸು, ಹಿಂಡಿ, ನುಚ್ಚು ಇವೆಲ್ಲ ಹಾಕಿದ್ರೆ ಚೆನ್ನಾಗಿ ಹಾಲು ಕೊಡ್ತದಲ್ವೇ? ಬರೀ ನೆಲ್ಲುಲ್ಲು ಹಾಕ್ಬಿಟ್ಟು ನೀರು ಕುಡಿಸ್ಬಿಟ್ರೆ ಹಾಲು ಕೊಟ್ಟದೆ. ಹಂಗೆ ಚೆನ್ನಾಗಿ ನೋಡ್ಕೋಬೇಕು ತಾನೆ. ಇನ್ನುಳಿದಂಥ ಎಸ್ಮಾ ಕಾಯ್ದೆಯಡಿ ಕರ್ತವ್ಯ ನಿರ್ವಹಿಸುವಂಥ ಎಲ್ಲ ಇಲಾಖೆ ನೌಕರನ್ನ ಚೆನ್ನಾಗಿ ನೋಡ್ಕೊಳ್ಳುವಂಥ ಸರ್ಕಾರ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಅನ್ನೋ ಹಾಗೆ ಸಾರಿಗೆ ಸಂಸ್ಥೆ ನೌಕರರನ್ನ ಮಲತಾಯಿ ಮಕ್ಕಳಂತೆ ಎಲ್ಲ ಸರ್ಕಾರಗಳು, ಎಲ್ಲ ರಾಜಕೀಯ ಪಕ್ಷಗಳು ಇದು ಅದು ಅಂತೇನಿಲ್ಲ, ಎಲ್ಲರೂ ನ್ಯಾಯ ಮಾಡಿರೋ ಸಾರಿಗೆ ಸಂಸ್ಥೆ ನೌಕರರಿಗೆ. ಹಾಗಾಗಿ ಇನ್ನೂ ಮುಂದಾದರೂ ಆ ಕಷ್ಟಪಟ್ಟು ದುಡಿಯುವಂಥ ನೌಕರರಿಗೆ ನ್ಯಾಯ ದೊರಕಲಿ. ಅವರು ಸರ್ಕಾರದ ಬೇರೆ ಇಲಾಖೆ ನಿಗಮಗಳ ನೌಕರ ರೀತಿ ನೆಮ್ಮದಿಯ ಜೀವನವನ್ನು ನಡೆಸಿದಂತಾಗಲಿ ಅಂತ ಹಾರೈಸ್ತಾ ನನ್ನ ಈ ಸಾಮಾಜಿಕ ಜಾಲತಾಣದ ವಿಡಿಯೋಗೆ ಪೂರ್ಣ ವಿರಾಮ ಆಗ್ತಾ ಇದ್ದೀನಿ. ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ. ಜೈ ಹಿಂದ್, ಜೈ ಕರ್ನಾಟಕ. ಮಾತೆ ಶುಭ ದಿನ.